So hi, good evening everyone. Rashmi Dancer. Welcome back to my YouTube channel. ಎಸ್ ಹೇಗಿರಲ್ಲ ಚೆನ್ನಾಗಿ ಫಸ್ಟ್ ನಾನು ಕೂಡ ಸಖತ್ತಾಗಿದ್ದೀನಿ ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬಿಕಾಸ್ ನಂದು ಯಾವುದೇ ಹೊಸ ವಿಡಿಯೋ ಪೋಸ್ಟ್ ಆದರೆ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಅಂತ ಹೇಳ್ತಾ ಈ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇನ್ ಕಮ ಲೆಟ್ಸ್ ಗೋ. ಈ ವಿಡಿಯೋ ವಿಶೇಷ ಅಂದರೆ ನೀವು ಆಲ್ರೆಡಿ ತಮ್ಮನಲ್ಲಿ ನೋಡ್ತೀರಾ. ಎಸ್ ಆಫ್ಟರ್ ಎ ಲಾಂಗ್ ಗ್ಯಾಪ್ ನಾನು ನನ್ನ ತಮ್ಮ ಮತ್ತು ಸೂರಜ್ ಅಂದರೆ ಯಾರು ಅಂತ ಗೊತ್ತಲ್ಲ. ಸೊ ಪ್ರೀವಿಯಸ್ ವೀಡಿಯೋಸ್ ನೋಡಿರೋರಿಗೆ ಗೊತ್ತಾಗುತ್ತೆ. ಸೊ ನನ್ನ ತಮ್ಮನ ಫ್ರೆಂಡ್ ಸೂರಜ್. ಸೊ ಈಗ ಟೈಮ್ ಬಂದು 6:15 ಆಗಿದೆ ಈವ್ನಿಂಗ್. ಸೊ ಹಾಗಾಗಿ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ನನ್ನ ತಮ್ಮ ಕಾಲ್ ಮಾಡಿ ಹೇಳ್ದ. ಸೊ ರೆಡಿ ಆಗು ಬರ್ತೀನಿ ಪಿಕ್ ಮಾಡ್ತೀನಿ ಅಂತ. ಸೊ ಇಲ್ಲೇ ಮನೆ ಹತ್ರನೇ, ಸೊ ಜಾಸ್ತಿ ದೂರ ಏನಿಲ್ಲ. ಸೊ ಯಾವುದು ಜಾಗ ಏನು ಎತ್ತ ಅಂತ ಅಲ್ಲೋಗಿ ತೋರಿಸ್ತೀನಿ. ದಿಸ್ ಇಸ್ ಮೈ ಔಟ್ಫಿಟ್ ಹೋಗ್ಬೇಕಾದ್ರೆ. ಸೊ ಏನಿಲ್ಲ, ಒಂದು ಶೂ ಹಾಕ್ಕೊತೀನಿ ಆ್ಯಂಡ್ ಮಳೆ ಬರ್ತಿದೆ. ಆ್ಯಕ್ಚುಲಿ ಒಂದು ನಿಮಿಷ ತೋರಿಸ್ತೀನಿ, ಬ್ಯಾಕ್ ಕ್ಯಾಮ್ರಾ ಇಟ್ಕೊಂಡು ತೋರಿಸ್ತೀನಿ. ಮಳೆ ಬರ್ತಿದೆ, ಎಷ್ಟು ಕ್ಯಾಪ್ಚರ್ ಆಗ್ತಿದೆ ನನಗೆ ಗೊತ್ತಿಲ್ಲ, ಸ್ವಲ್ಪ ಅಷ್ಟು ಕಾಣಿಸ್ತಿಲ್ಲ. ಸೊ ನಾನು DL ಕ್ಯಾಮ್ರಾನ ಆನ್ ಮಾಡಿದ್ದೀನಿ. ಸೊ ಮಳೆ ಬರ್ತಿದೆ. ಸೊ ಕ್ಯಾನ್ಸಲ್ ಎಷ್ಟು ಒದ್ದೆ ಆಗಿದೆ ಅಂತ. ಆ್ಯಂಡ್ ಇಲ್ಲಿ ನೋಡಿ, ನಾನು ಇದನ್ನು ತೊಗೊಂಡು ಹೋಗ್ತಾ ಇದ್ದೀನಿ, ಮೈಕು ಪ್ಲಸ್ ಜರ್ಕಿನು. ಆ್ಯಂಡ್ ಇದೆಲ್ಲ ಇಯರ್ಪಾಡ್ಸು ಆ್ಯಂಡ್ ನನ್ನ ಜರ್ಕಿಂದು ಲೇಸ್ ಬಿಚ್ಚೋಗಿದೆ, ಹಾಕೋಬೇಕು. ಆ್ಯಂಡ್ ನನ್ನ ಹೇರ್ ಟೈ ಮಾಡೋಕ್ಕೆ ಒಂದು ಹೇರ್ ಬ್ಯಾಂಡ್. ಬನ್ನಿ, ಅವನೇನು ಬರೋ ಸ್ವಲ್ಪ ಹಾಫ್ ಆನ್ ಅವರ್ ಲೇಟ್ ಆಗುತ್ತಂತೆ. ಸೊ ಹಾಗಾಗಿ ಹಾಫ್ ಆನ್ ಅವರಲ್ಲಿ ಸ್ವಲ್ಪ ರೆಸ್ಟ್ ಮಾಡುವ. ಮತ್ತು ಅವ್ನು ಬಂದಮೇಲೆ ಸಿಗ್ತೀನಿ ಗೈಸ್. ಅಲ್ಲಿ ಹೋಗ್ಬಿಟ್ಟು ಆ ಜಾಗ ಏನು ಇದೆ ಅಂತ ತೋರಿಸ್ತೀನಿ. ಸೊ ಗೈಸ್ ಐ ಆಮ್ ಗೋಯಿಂಗ್. ಸೊ ಏನು ಅಂದರೆ ಹಿಯರ್ ಐ ಆಮ್ ನಾಟ್ ಕ್ಯಾರಿಂಗ್ ಎನಿಥಿಂಗ್. ಸೊ ಆಲ್ರೆಡಿ 7 o'clock ಆಗಿದೆ. ನನ್ನ ತಮ್ಮ ಇನ್ನೂ ಬಂದಿಲ್ಲ. ಸೊ ಆನ್ ದ ವೇ ಬರ್ತೀನಿ ಬಾ ಅಂದಿದ್ದಾನೆ. ಸೊ ನಿಯರ್ ಬೈ ಮನೆ ಹತ್ರ ಅಲ್ವಾ, ಸೊ ಹಾಗಾಗಿ ಓಕೆ ಬಾ ಬರ್ತೀನಿ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ, ಅಲ್ಲೋಗಿ ತೋರಿಸ್ತೀನಿ ಏನಂತ. ಸೂರಜ್ ಹೇಳಿದ್ನಲ್ಲ ಅವತ್ತು. ಸೊ ನೋಡಿ ಗೈಸ್, ಎಷ್ಟು ಗಂಟೆಗೆ ಹೇಳಿದೀನ? 6 ಗಂಟೆಗಂದ. ಟೈಮು 7:15 ಆಗ್ತಿದೆ. ಇವಾಗ ಬಂದವನೆ. 1 ಅವರ್ ವೆಯ್ಟ್ ಮಾಡಿದೀನಿ ನಾನು ಅವನಿಗೋಸ್ಕರ. ಸೊ ಕರ್ಕೊಂಡು ಹೋಗ್ತಾವ ಇವಾಗ ಲೊಕೇಶನ್ ಹತ್ರ. ಬಾಯಿ ಮುಚ್ಕೊಂಡಿರೋ, ನಾನು ಸುತ್ತ ಆಡ್ಕೊಂಡ್ ಬಂದಿದ್ದೀನಿ ನೋಡಿ. ಬಂದ್ ಕರ್ಕೊಂಡು ಹೋಗ್ತೀನಿ, ಅಲ್ಲೇ ಇರಕ ಅಂದ್ಬಿಟ್ಟು ಇವಾಗ ಹೆಂಗ್ ಹೇಳ್ತಾ ಇದ್ದಾನೆ. ನಾವು ರೀಚ್ ಆಗಿದ್ದೀವಿ. ಇವರೆಲ್ಲ ಬ್ಲಾಗ್ ಅಲ್ಲಿ ಬರಕ್ ಇಷ್ಟ ಇಲ್ವಂತೆ ಆ್ಯಂಡ್ ದ ಪ್ಲೇಸ್ ಅದೇ ತರ ಇದೆ. ಸೊ ಹಾಗಾಗಿ ನಾನು ಏನು ಇಲ್ಲಿ ಎಕ್ಸ್ಪ್ಲೋರ್ ಮಾಡಕ್ ಹೋಗಲ್ಲ. ನನ್ಗೇನೆ ಸ್ವಲ್ಪ ಮುಜುಗರ ಆಗ್ತಿದೆ. ಸೊ ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ಲೋರ್ ದಿಸ್ ಪ್ಲೇಸ್. ಸೊ ಬೇಕಾಗಿಲ್ಲ, ಎಲ್ಲ ಎಂಜಾಯ್ ಮಾಡಿ ಮತ್ತೆ ಮನೆಗೆ ಹೋದ್ಮೇಲೆ ಸಿಗ್ತೀನಿ. Here is your package, Mr. Saman. Let's start the party. ಶುರು ಮಾಡಿ ಪ್ಯಾಕ್ 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 ಹಾಕೋಣ ಪ್ಯಾಕ್ 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 Let's have a ಪ್ಯಾಕ್ 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 ಮೇಲೆ ಪ್ಯಾಕ್ 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 ಪ್ಯಾಕ್. ಇಂದು ಶನಿವಾರ, ಅಮ್ಮಯಲ್ಲಿ ಫುಲ್ಲು ಜೋಶಿದೆ. ನಾಳೆ ಭಾನುವಾರ, ರೆಸ್ಟಿಗೆ ಫುಲ್ಲು ಡೇ ಇದೆ. ತಿನ್ನೋಕೆ ಖಾರ ಖಾರ ಚಿಕನ್ನು ಫ್ರೈ ರೆಡಿ ಇದೆ. ಲೋಟಕ್ಕೆ ಎಣ್ಣೆ ಬಿದ್ದ ಮೇಲೆ ಹೇಳಿ ಚಿಂತೆ ಏನಿದೆ. ಪಾರ್ಟಿ ಸ್ಟಾರ್ಟ್ ಆಗಿದೆ, ನೈಟು ರಿಚ್ ಆಗಿದೆ. ಕಣ್ಣು ಕ್ಲಿಚ್ ಆಗಿದೆ, ಬ್ರೈನು ಹುಚ್ಚಾಗಿದೆ. ಬಾಡಿ ಹೀಟ್ ಆಗಿದೆ, ಫುಲ್ಲು ಲೈಟ್ ಆಗಿದೆ. ಇನ್ನು ಟೈಟ್ ಆಗಕ್ಕೆ ಚೂರು ಬೇಕಾಗಿದೆ ಬೇಕಾಗಿದೆ ಬೇಕಾಗಿದೆ. So I'm going. Bye bye. ಕೊಡಪ್ಪ ನೀನು. ಸೊ ಗೈಸ್ ಏನು ಅಂದರೆ, ಜಾಸ್ತಿ ನಾನು ಅಲ್ಲೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ. ಬಿಕಾಸ್ ಎಲ್ಲ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದ್ರು. ಸೊ ಬ್ಲಾಗಲ್ಲಿ ಬರೋದು ಬೇಡ ಇದೆಲ್ಲ ಅಂತ. ಸೊ ಏನೋ ಅವ್ರದ್ದು ಒಂದು ಪ್ರೈವಸಿ ಅಂತ ಇರುತ್ತಲ್ಲ. ಸೊ ಹಾಗಾಗಿ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕೋಗಿಲ್ಲ. ಒಂದೊಂದು ಅಲ್ಲೇ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಸೊ ನೀವು ನೋಡಿರ್ತೀರ. ಆ್ಯಂಡ್ ವಿ ಹ್ಯಾಡ್ ಎ ಲಾಟ್ ಆಫ್ ಫನ್. ಮಾತುಕತೆ ಅಲ್ಲಿದ್ದ ಕಾನ್ವರ್ಸೇಷನ್ ಏನು ಹೋಯಿತು ಅದೆಲ್ಲ ಸಖತ್ತಾಯಿತು. ಆ್ಯಂಡ್ ಅಷ್ಟೇ ಗೈಸ್, ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಸೊ ನನಗೆ ಆಲ್ರೆಡಿ ಇವಾಗ
10:20 ಆಗಿದೆ ಟೈಮು. ಎಷ್ಟು 8 ಗಂಟೆ 6 ಗಂಟೆ ಅಂತ ಹೇಳ್ಬಿಟ್ಟು ಹೊರಡೋ ಟೈಮ್ 6 to 9 ಅಂತ ಹೇಳಿದ್ದ. ಇವಾಗ ನೋಡಿದ್ರೆ 10:20. ನಾನು ಇವಾಗ ಮನೆಗೆ ಹೋಗೋಷ್ಟರಲ್ಲೇ ಒಂದು 15 to 20 ಮಿನಿಟ್ಸ್ ಆಗುತ್ತೆ. ಸೊ ಆಲ್ಮೋಸ್ಟ್ ಒಂದು 10:45 ಆ ಥರ ಮನೆಗೆ ರೀಚ್ ಆಗ್ತೀನಿ. ನಮ್ಮಮ್ಮ ಬೇರೆ ಫೋನ್ ಮಾಡ್ತಿದ್ದಾರೆ. ಐ ಡೋಂಟ್ ನೋ ಈ ವಿಡಿಯೋ ಈ ಬ್ಲಾಗ್ನ ನಮ್ಮ ಅಪ್ಪ ಅಮ್ಮ ನೋಡಿಬಿಟ್ರೆ ಅಂತೂ ಮುಗಿದೋಯ್ತು ಕತೆ. ಸೊ ಎನಿವೇ ಲೈಫಲ್ಲಿ ಎಂಜಾಯ್ ಮಾಡಬೇಕು, ದಟ್ ಎಂಜಾಯ್ಮೆಂಟ್ ಇರಬೇಕು. ಸೊ ಹಾಗಾಗಿ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಮುಂದೆ ತೊಗೊಂಡಿದ್ದೀನಿ. ಸೊ ಇವಾಗ ನಾನು ಮನೆಗೆ ಹೊರಡ್ತಾ ಇದ್ದೀನಿ. ಸೊ ಅಷ್ಟೇ ಗೈಸ್, ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿರೋ ಲೈಕ್ ಕಮೆಂಟ್ ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರ್ಯಾರಿದ್ದಾರೋ ಅವ್ರಿಗೂ ಕೂಡ ಶೇರ್ ಮಾಡಿ, ನನ್ನ ಪ್ರೊಫೈಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಸೊ ಐ ಥಿಂಕ್ ಟೇಕ್ ಕೇರ್, ಬೈ ಆ್ಯಂಡ್ ಆಲ್ಸೋ ಬರೀ ಹೋಗೋಣ. ನಾನೇ